ನೋಡಿ ನಮ್ಮ ಬೇಲಿಯ ಬದಿ. ಇನ್ನಿಲ್ಲಿ ನಮಗೆ ವಾಟರ್ ಟ್ಯೂಬ್ ಹಾಕ್ಕೊಂಡು ಈಜಬಹುದು. ಚಾಪೆ ಉಂಟಲ್ಲ, ಅಪ್ಪ ಹೆಣಿತಾ ಇದ್ದಾರೆ. 3ನೇ ಚಾಪೆ ಆಯಿತಾ, ಇದು 4 ದಿವಸ ಆಯಿತು. ಇನ್ನು ಕೂಡ ಅರ್ಧ ಭಾಗ ಸಹ ಆಗಲಿಲ್ಲ. ಅಲ್ಲೆಲ್ಲ ಚೆಂದ ಆಕಾಶ ಕಾಣ್ತುಂಟು. ನಾನು ನಿಂತ ಪ್ಲೇಸಲ್ಲಿ ಮಳೆ ಬರ್ತಾ ಉಂಟು. 1 ನಿಮಿಷ ಮಳೆ ಬಂದು 1 ನಿಮಿಷದಲ್ಲಿ ಮಳೆ ಹೋಯಿತು ಅಂತ ವಿಚಿತ್ರ ಮಳೆ. ಆ ಸಮಯ ಆಯ್ತಾಯ್ತಾ ಬರದೆ, ಅದಕ್ಕೆ ನೀರೆಷ್ಟುಂಟು ಹೇಗೆ ಉಂಟು ನೋಡುವ ಅಂತ ಬಂದದ್ದು. ಇದು ನಮ್ಮ ಹಾಯ್ ಕುഞ്ഞി, ಹಾಯ್ ಚಾಚಿ ಆಯಿತು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಹಾಕ್ತೇನೆ, ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಆ ಲಿಂಕನ್ನು ಹಾಕಿರ್ತೇನೆ. ನೀವು ಆ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 5 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಶೈಲಜಾ ಶೆಟ್ಟಿ ಅವರು ಮುಂಬೈಯಿಂದ ಕಮೆಂಟ್ ಮಾಡಿದ್ದಾರೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಶೈಲಜಾ ಶೆಟ್ಟಿ ಮತ್ತು ಪ್ರಭಾಕರ್ ಅವರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು. ಯಾವಾಗಲೂ ಜೊತೆಯಾಗಿ 100 ಕಾಲ ಸುಖವಾಗಿ ಬಾಳಿ. ಶಿವ ಅವರು ಕಮೆಂಟ್ ಮಾಡಿದ್ದಾರೆ ಬೆಂಗಳೂರಿಂದ. ಪ್ರತೀಕ್ಷಾ ಮತ್ತು ಘನಶ್ರೀ ಅವರ ಅಮ್ಮ ಸಂಧ್ಯಾ ರಾಣಿಯವರ ಬರ್ತ್ಡೇ ಅಂತ. ಸಂಧ್ಯಾ ರಾಣಿ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಗಳನ್ನು ಹೊರಗಡೆ ಕರ್ಕೊಂಡು ಹೊರಟೆ ಆಯಿತಾ. ಇವಳನ್ನು ನೋಡಿ, ನಿನ್ನೆ ಸ್ನಾನ ಮಾಡಿಸಿದ್ರಿಂದ ಚೆಂದ ಕಾಣ್ತಾ ಇದ್ದಾಳೆ. ಇವಳಿಗೆ ಎಷ್ಟು ಸ್ನಾನ ಮಾಡಿಸಿದ್ರು ಸಹ ಅಷ್ಟೇ, ತುಂಬ ಸೆಕೆಂಡ್ ಮಾಡ್ಕೊಂಡಿದ್ದಾಳೆ. ಆದರೆ ಇವತ್ತು ಕರೆಂಟ್ ಇಲ್ಲ, ಮತ್ತು ಇನ್ನು ಸದ್ಯಕ್ಕೆ ನಾನು ಸ್ನಾನ ಮಾಡಿಸಲಿಲ್ಲ. ಯಾಕಂದರೆ ಇವ್ರದ್ದು ಸ್ನಾನ ಮಾಡಿಸಿದ್ರೆ ಉಪ್ಪಡೆಲ್ಲ ಜಾಸ್ತಿ ಅಂತ ಹಿಡಿಲಿಕ್ಕಾಗೋದಿಲ್ಲ, ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಈಗ ಹೇಗೋ ಕರ್ಕೊಂಡು ಬಂದೆ ಹೊರಗೆ. ಕ್ಲೀನ್ ಇದು ಕಾಣ್ತಾಳೆ ನೋಡಿ ಇವಳು. ಹೀಗೆ ಇವತ್ತು ಸ್ವಲ್ಪ ಬಿಸಿಲುಂಟು ಬೆಳಗ್ಗೆ, ಮತ್ತಿನ್ನು 11 ಗಂಟೆ ಮೇಲೆ ಮಳೆ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ಅದಕ್ಕೆ ದನಗಳನ್ನು ಹೊರಗಡೆ ಕರ್ಕೊಂಡು ಬಂದೆ ಚೆಂದ ಮೇಲಿಂದ. ಮಳೆ ಇದ್ದರೂ ಕರ್ಕೊಂಡು ಬರ್ತೇನೆ, ಯಾಕಂದರೆ ಮಧ್ಯಾಹ್ನ ತನಕ ಸ್ವಲ್ಪ ಮೇಯ್ದರೆ ನನಗೆ ಹೆಲ್ಪ್ ಆಗ್ತದೆ ಅಂತ. ನೋಡಿ ನಮ್ಮ ಬೇಲಿಯ ಬದಿ. ಇನ್ನಿಲ್ಲಿ ನಮಗೆ ವಾಟರ್ ಟ್ಯೂಬ್ ಹಾಕ್ಕೊಂಡು ಈಜಬಹುದು. ಮತ್ತು ಅದೆಂಥದ್ದು ಮಾಡ್ತಾರಲ್ಲ, ಬೋಟಿಂಗ್ ಎಲ್ಲ ಮಾಡ್ತಾರೆ ನೋಡಿ, ಗಾಳಿ ತುಂಬಿಸಿ ಹಾಗೆ ಮಾಡ್ಬೋದು ಇಲ್ಲಿ. ಚೆಂದ ಉಂಟು ನೋಡಿ, ಈಜಲಿಕ್ಕೆ ಗೊತ್ತಿರಬೇಕು. ಶಂಭು ಹೋಗು ಹೋಗು. ಪಿಂಕಿ ಸಹ ಬರ್ತಿದ್ದೇನೆ. ನಾವು 3 ಹುಲ್ಲಿಗೆ ಹೋಗ್ತಿದ್ದೇವೆ. ಹಾಗೆ ದಾರಿ ತೋರಿಸ್ಲಿಕ್ಕೆ ನಮ್ಮ ಇಬ್ಬರು ಇದ್ದಾರೆ ನೋಡಿ. ಈಗೊಳ್ಳಿ, ನಾನು ಎಷ್ಟೊತ್ತಿಗೆ ಹುಲ್ಲಿಗೆ ಹೋಗ್ತೇನೆ ಅಂತ ಕಾಯ್ತಾ ಇದ್ದ. ಹೊರಟಾಗೆ ಓಡಿ ಬಂದಿದ್ದಾನೆ. ಅವ್ನು ಸೊಳ್ಳ ಟರ್ಪಲಲ್ಲೇ ಕೂತ್ಕೊಳ್ಳೋದು ಆಯಿತಾ. ನನಗೆ ಕಾದು ಕಾದು ಸಾಕಾಗಿ ಈಗ ಮನೆ ಹತ್ರಕ್ಕೆ ಬರುವಾಗ ನಾನು ಹೊರಟಿದ್ದೆ. ಇಬ್ಬರು ಈಗ ಹೊರಟಿದ್ದಾರೆ ನನ್ನೊಟ್ಟಿಗೆ.
ಕಟ್ಟ ಹುಲ್ಲಾಯಿತು. ನಂದು ಹುಲ್ಲಾಗುವಾಗ ಅಪ್ಪ ಸಹ ಬಂದರು. ಅವರು ಸಹ ಸ್ವಲ್ಪ ಹೆಲ್ಪ್ ಮಾಡಿದರು ಹುಲ್ಲು ಮಾಡಲಿಕ್ಕೆ. ನೋಡಿ ಅದೆಲ್ಲ ಕಟ್ ಮಾಡಿ ಹಾಕಿದ್ದಾರೆ, ಅದು ಅಪ್ಪನೇ. ಇನ್ನು ಮಧ್ಯಾಹ್ನ ಮೇಲಿಂದ ಮಳೆ ಇಲ್ಲದ್ರೆ ಬರೋದು. ಹಾಗೆ ಮಳೆ ಜೋರಿದ್ರೆ ಬರಲಿಕ್ಕಿಲ್ಲ. ಹಾಕ್ತಾ ಇದ್ದಾರೆ. ಅವಳು ನೋಡಿ ಚಿಕ್ಕವಳು ಎಲ್ಲಿದ್ದಾಳೆ ಅಂತ. ತಿಂಗಿ ಸ್ವಲ್ಪ ಉಪ್ಪದ್ರ ಮಾಡ್ತಿಲ್ಲ ನೋಡಿ. ಈಗ ಕುಡಿತಿದ್ದೇವೆ. ಇವರು ನೋಡಿ ತಿಂಡಿ ತಿನ್ನುವವರೆಲ್ಲ ಇಲ್ಲಿದ್ದಾರೆ. ಈ ಗೋಲ್ಡನ್ ಕಲರ್ ಬೆಕ್ಕಿದ್ದಾರಲ್ಲ ಅವರೆಲ್ಲ ಸಹ ತಿಂಡಿ ತಿನ್ನುವವರೇ ಆಗಿದ್ದಾರೆ. ಈಗ ಈ ಕಜ್ಜ, ಈ ಪೋಖ್ರಿ, ಇವನು ಇಲ್ಲಿ ತನಕ ತಿಂಡಿ ತಿಂತಿರ್ಲಿಲ್ಲ, ಈಗ ಶುರು ಮಾಡಿದ್ದಾನೆ. ಚಾಪೆ ಉಂಟಲ್ಲ ಅಪ್ಪ ಹೆಣಿತಾ ಇದ್ದಾರೆ. 3ನೇ ಚಾಪೆ ಆಯಿತಾ. ಇದು 4 ದಿವಸ ಆಯಿತು. ಇನ್ನು ಕೂಡ ಅರ್ಧ ಭಾಗ ಸಹ ಆಗಲಿಲ್ಲ. ಅರ್ಧ ಆಯಿತು ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಉಂಟಲ್ಲ ಅಂತಂದರೆ ಈ ಹುಲ್ಲು ಚಿಕ್ಕದ್ದು, ಇದು 2 ಹುಲ್ಲನ್ನಿಟ್ಟವರು ನೇಯ್ತಾ ಇರುವಂಥದ್ದು. ಹಾಗಾಗಿ ಇಷ್ಟು ಸಮಯ ತಗೊಳ್ತಾ ಉಂಟು. ಮತ್ತು ಸಂಪೂರ್ಣ ಕೂತು ಅವರು ಅದಕ್ಕೆ ಅಂತೇಳಿ ಟೈಮ್ ಕೊಡಲಿಲ್ಲ, ಹಾಗಾಗಿ ಲೇಟ್. ಮತ್ತು ಇದು ಹುಲ್ಲು ಕೂಡ ತುಂಬ ತೆಳ್ಳಗೆ ಉಂಟು. ಚಿಕ್ಕ ಚಾಪೆ ನೋಡಿ. ತಂದ ಹುಲ್ಲು ಉಂಟಲ್ಲ, ಶ್ರಮದಿಂದ ತಂದದ್ದು ಅಂತ ಹೇಳಿ ಎಲ್ಲ ಹುಲ್ಲನ್ನು ಕೂಡ ಸದುಪಯೋಗ ಮಾಡಬೇಕಂತ ಹೇಳಿ ಇರುವ ಹುಲ್ಲನ್ನೆಲ್ಲ ಯೂಸ್ ಮಾಡಿ ಚಾಪೆ ಮಾಡ್ತಾ ಇದ್ದಾರೆ. ಇದೊಂದು ಚಾಪೆ ಮಾಡಿದ ಮೇಲೆ ಇನ್ನೊಂದು ಚಾಪೆ ಚಿಕ್ಕದಾಗ್ಬೋದಂತೆ, ಅದನ್ನು ಕೂಡ ಮಾಡೋದಂತೆ. ಉದ್ದ ಆಗಲಿಲ್ಲದ್ರೂ ತೊಂದರೆ ಇಲ್ಲ, ತಂದ ಹುಲ್ಲು ಕಂಪ್ಲೀಟಾಗಿ ಚಾಪೆ ಆಗಬೇಕು ಅಂತೇಳಿ ಅವರದು. ಇದು ಡೆಡಿಕೇಶನ್ ಅಂದರೆ ಹಾಗೆ ಅಲ್ಲ. ನಾವಾದರೆ ಕೂತು ಕೂತು ಸೊಂಟ ನೋವಾಗ್ತದೆ ಸಾಕಂತ ಹೇಳಿ ಎದ್ದು ಹೋಗ್ತೇವೆ ಅಲ್ಲ. ನೋಡಿ ಚಾಪೆ ನೋಡಿ ಎಷ್ಟು ಚೆಂದ ಕಾಣ್ತದಲ್ಲ. ಇದನ್ನು ಬಿಸಿ ಜಾಗದಲ್ಲಿ ಒಣಗಿಸ್ಲಿಕ್ಕೆ ಇಡಬೇಕು. ಈಗ 2 ಚಾಪೆ ಆಗಿದೆ ಅಲ್ಲ, ಅದನ್ನು ಒಲೆ ಹತ್ರಕ್ಕೆ ಮೇಲೆ ಇಟ್ಟಿದ್ದಾರೆ ಒಣಗಲಿಕ್ಕೆ, ಗಟ್ಟಿ ಆಗ್ತದೆ ಆಗ. ಮತ್ತು ಈಗ ನೋಡಿ ಮಧ್ಯಾಹ್ನ ಮೇಲಿಂದ ಒಳ್ಳೆ ಬಿಸಿಲಾಯ್ತಾ. ಮಳೆಗಾಲ ಅಂತ ಅನ್ನಿಸ್ತವೇ ಇಲ್ಲ, ಅಷ್ಟು ಚೆಂದ ಬಿಸಿಲು. ಹಾಗೆ ನಾನೀಗ ಹುಲ್ಲಿಗೆ ಹೊರಟಿದ್ದೇನೆ, ತೋಟಕ್ಕೆ. ಹುಲ್ಲಿಗೆ ಬಂದಿದ್ದೆ. ಹುಲ್ಲಿಗೆ ಬಂದಿರುವಾಗ ಒಳ್ಳೆ ಬಿಸಿಲಿತ್ತಾಯ್ತಾ. ಈಗ ಕತ್ತಲಾಗಿ ಗಾಳಿ ಬೀಸ್ತಾ ಉಂಟು, ಜೋರು ಗಾಳಿ ಬೀಸ್ತಾ ಉಂಟು. ಮಳೆ ಬರುವ ಹಾಗೆ ಅನಿಸ್ತಾ ಉಂಟು. ನನ್ನ ಅಪ್ಪ ಒಂದು ಬರ್ತಾರೆ ಎಷ್ಟೊತ್ತಿಗೆ ಅಂತ ಕಾಯ್ತಿದ್ದೆ ನಾನು. ಹುಲ್ಲಿಗೆ ಬಂದಿದ್ದೆ. ಹುಲ್ಲಿಗೆ ಬಂದಿರುವಾಗ ಒಳ್ಳೆ ಬಿಸಿಲಿತ್ತಾಯ್ತಾ. ಈಗ ಕತ್ತಲಾಗಿ ಗಾಳಿ ಬೀಸ್ತಾ ಉಂಟು, ಜೋರು ಗಾಳಿ ಬೀಸ್ತಾ ಉಂಟು. ಮಳೆ ಬರುವ ಹಾಗೆ ಅನಿಸ್ತಾ ಉಂಟು. ನನ್ನ ಅಪ್ಪ ಒಂದು ಬರ್ತಾರೆ ಎಷ್ಟೊತ್ತಿಗೆ ಅಂತ ಕಾಯ್ತಿದ್ದೆ ನಾನು. ಒಳ್ಳೆ ಬಿಸಿಲಿತ್ತು, ಕತ್ತಲಾಗಿ ಮಳೆ ಕೂಡ ಬಂತಾಯ್ತಾ. ಈಗ ನೋಡಿ ಎಷ್ಟು ಸೈಡಿಂದ ಬಿಸಿಲು, ಒಳ್ಳೆ ಬಿಸಿಲುಂಟು. ನನ್ನನ್ನು ಒದ್ದೆ ಮಾಡಲಿಕ್ಕೆ ಮಳೆ ಬಂದದ್ದು ಅಂತ. ಮಳೆ ನಿಂತಿತ್ತು, ಜೋರು ಮಳೆ ಬಂತು, ಈಗ ಬಿಟ್ಟಿದ್ದು. ಕೊಳ್ಳಿ ಹನಿತಿರುದು ಮಳೆ. ಎಂಥ ವೆದರ್ ಇದು. ಅಲ್ಲೆಲ್ಲ ಚೆಂದ ಆಕಾಶ ಕಾಣ್ತುಂಟು. ನಾನು ನಿಂತ ಪ್ಲೇಸಲ್ಲಿ ಮಳೆ ಬರ್ತಾ ಉಂಟು. ಇದೊಂದು ಅಡಿಕೆ ಗಿಡ ಕಟ್ಟಾಗುವ ಅಂದಾಜಲ್ಲಿ ಉಂಟು ನೋಡಿ. ಅಂತೆ ಎಂತ ಬಾಗಿದೆ ಅಂತ. ಅದು ದಂಬೆ ಆಗಿದೆ ಕೆಳಗಿಂದ, ಅಂದರೆ ಒಳಗಿಂದ ಸೀಳು ಬಿಟ್ಟಿದೆ. ಹಾಗೆ ಇದು ಕಟ್ಟಾಗ್ಬೋದು ಈ ಮಳೆಗಾಲದಲ್ಲಿ. ಮನೆಯಿಂದ ಬರುವಾಗ ಒಳ್ಳೆ ಬಿಸಿಲಾಯ್ತಾ. ನಾನಿಲ್ಲಿ ಒಂದು ಕಟ್ಟ ಹುಲ್ಲು ಹಿರಿದು ಕಟ್ಟಿಯಾಗುವಷ್ಟರಲ್ಲಿ ಕತ್ತಲಾಗಿ ಮಳೆ ಸಹ ಬಂತು. ಮಳೆ 1 ನಿಮಿಷ ಸಹ ಇರಲಿಲ್ಲ, ಅಷ್ಟು ಜೋರು ಮಳೆ ಬಂದು ಬಿಟ್ಟು ಕೂಡ ಆಯಿತು ಮಳೆ. ನಾನು ಕಾಯ್ತಾ ಇದ್ದೇನೆ ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ ಹೊರಿಸ್ಲಿಕ್ಕೆ ಅಂತ. ಅವ್ರು ಹೇಳಿದರು 1 ಕಟ್ಟ ಆದಾಗೆ ನಾನು ಬರ್ತೇನೆ ಅಂತಂದರೆ, ಅವರ ಅಂದಾಜು ಪ್ರಕಾರ ನನಗೆ ಇನ್ನೂ 1 ಕಟ್ಟ ಆಗಲಿಲ್ಲ. ಹಾಗೆ ನಾನು ಕಾಯ್ತಾ ಇದ್ದೇನೆ. 1 ಕಟ್ಟ ಆದಾಗೆ ಬರ್ತೇನೆ ಅಂತ ಹೇಳಿದವರು ಇನ್ನೂ ಕೂಡ ಬರೋದು ಕಾಣೋದಿಲ್ಲ. ಹಾಗೆ ಕರೆಯೋದು ಬೆಸ್ಟ್ ಅಂತ. ಇನ್ನು ಜೋರು ಮಳೆ ಬಂದರೆ ಕಷ್ಟ. 1 ನಿಮಿಷ ಮಳೆ ಬಂದು 1 ನಿಮಿಷದಲ್ಲಿ ಮಳೆ ಹೋಯಿತು ಅಂತ ವಿಚಿತ್ರ ಮಳೆ. ಈಗ ಮತ್ತೆ ಬಿಸಿಲು ಕೂಡ ಬಂತು. ನಾನು ಹೊಳೆಗೆ ಬಂದೆ ಆಯಿತಾ. ಸುಮಾರು ಸಮಯ ಆಯ್ತಾಯ್ತಾ ಬರದೆ. ಅದಕ್ಕೆ ನೀರು ಎಷ್ಟುಂಟು ಹೇಗೆ ಉಂಟು ನೋಡುವ ಅಂತ ಬಂದದ್ದು. ಇದು ನಮ್ಮ ತೋಟದ ಬದಿಯಿಂದಾಗಿ ಹರಿದು ಹೋಗುವ ನೀರು. ಬೇಸಿಗೆಯಲ್ಲಿ ಇಲ್ಲಿಂದಲೇ ತೋಟಕ್ಕೆ ನೀರು ಬರುವಂಥದ್ದು. ಈಗ ಅದನ್ನು ಬ್ಲಾಕ್ ಮಾಡಿದ್ದಾರೆ ತೋಟಕ್ಕೆ ಬರದ ಹಾಗೆ. ನೀರು ತುಂಬ ಉಂಟು ನೋಡಿ. ಇನ್ನು ದೊಡ್ಡ ಬೊಳ್ಳ ಬರಲಿಲ್ಲ, ಇದೆಲ್ಲ ತೇಲಿ ಹೋಗಬೇಕು. ಮೊನ್ನೆ ನಾವು ಕಟ್ ಮಾಡಿದ್ದೇವಲ್ಲ, ಇದೆಲ್ಲ ನೀರಲ್ಲಿ ಕೊಚ್ಚಿ ಹೋಗಬೇಕು. ಅಷ್ಟು ದೊಡ್ಡ ನೀರು ಬರಲಿಲ್ಲ ಇನ್ನು. ನಾನು ಹೊಳೆಗೆ ಹೋಗಿ ಫೋಟೋಸ್ ಎಲ್ಲ ತೆಗೆದಾಯ್ತಾ. ನನಗೆ ಫೋಟೋಗ್ರಫಿ ಮಾಡೋದಂತ ತುಂಬ ಇಷ್ಟ. ಕ್ಯಾಮರಾ ಇಲ್ಲ ನನ್ನ ಹತ್ರ, ಫೋನಲ್ಲಿ ತುಂಬ ಚೆಂದ ಫೋಟೋಗ್ರಫಿ ಎಲ್ಲ ಮಾಡ್ತೇನೆ. ನನಗೆ ಕ್ಲಿಕ್ಸ್ ಮಾಡೋದಂತ ತುಂಬ ಇಷ್ಟ.
ನಾನು ಅದನ್ನು ಪೋಸ್ಟಲ್ಲಿ ಹಾಕಿರ್ತೇನೆ, ಹೊಳೆದೆಲ್ಲ ತೆಗೆದಿದ್ದೇನೆ ನೋಡಿ, ನಮ್ಮ ಹೂವು ಎಷ್ಟು ಚೆಂದ ಉಂಟು, ಎಷ್ಟು ಹೊಳೆ ಎಷ್ಟು ಚೆಂದ ಉಂಟು ಮಳೆ ಎಲ್ಲ ಬಂದಾದಮೇಲೆ ಅಂತ. ಹಾಗೆ ಇದಾಗಿ ಈಗ ಅಪ್ಪ ನನ್ನ ಕರೀಲಿಕ್ಕೆ ಹೋಗುವ ಅಂತ ಅಂದ್ಕೊಂಡ್ರೆ ಈಗ ಬರ್ತಾ ಇದ್ದಾರೆ. ಕೋಳಿ ಇಲ್ಲಿ ಈಗ ಮತ್ತೆ ರಿಟರ್ನ್ ಹೋಗೋದು, ಹುಲ್ಲು ತಗೊಂಡು ಮನೆಗೆ ಹೋಗೋದು. ಹಾಯ್ ಕುഞ്ഞി, ಹಾಯ್ ಚಾಚಿ ಆಯಿತು ಚುಬ್ಬಕ್ಕ. ಅವಳು ಮೆಲ್ಲ ಬೈಯೋದಾಯ್ತಾ, ಅಲ್ಲಿ ಬೈಲಿಕ್ಕೂ ಬರೋದಿಲ್ಲ, ಅಷ್ಟು ಪಾಪ ಅವಳು. ಓ ಉಪದ್ರೀವ ಕುഞ്ഞി, ಏ ಕುഞ്ഞി ಪಡಿಕು ಪಡಿಕು. ಈ ನಾಯಿ ಬೊಗಳಿದ್ದು ಹೆದರಿಕೆ ಅಂದರೆ ಹೆದರಿಕೆ ಅವಳಿಗೆ. ಟಿಂಕಿ ಬೊಗಳ್ಬೇಡ ಅಣ್ಣ.